ಹಾಯ್ ಸ್ನೇಹಿತರೆ, ಎಲ್ಲರೂ ಹೆಂಗದೀರಿ? ಎಲ್ಲರೂ ಚೆನ್ನಾಗದೀರಿ ಅಂತ ನಾನು ಕೂಡ ಚೆನ್ನಾಗದೀನಿ. ಇವತ್ತು ಒಂದು ಸ್ವಲ್ಪ ಪರವಾಗಿಲ್ಲ ಸ್ನೇಹಿತರೆ, ಕಮ್ಮಾಗೈತ್ರಿ. ಹಲವು ಕಿತ್ಕೊಂಬರಕ್ಕೆ ಹೋಗ್ಬೇಕಂದೆ ಬಾಗಲಕೋಟೆಗೆ. ಇವತ್ತು ನಿನ್ನೆ ಪರಿಸ್ಥಿತಿ ನಿನ್ನೆ ಮಲ್ಕೊಂಡಾಗ ಏನಾಯಿತು, ಹೋಗ್ಲೇಬೇಕು ನಾಳೆ ಕಿತ್ಕೊಂಬರಕ್ಕೆ ಅಂತ ಅನಿಸಿತ್ತು. ಇವತ್ತು ಹೋಗಿ ಕಿತ್ಕೊಂಬಂದಿದ್ರೆ 2 ದಿನ ಊಟ ಇರಲ್ಲ ಸ್ನೇಹಿತರೆ. ಅಲ್ಲಿ ಕಿತ್ಕೊಂಬಂದಿದ್ರೆ 2 ದಿನ ಊಟ ಇರಲ್ಲ. ಮತ್ತು ಇನ್ನು ಅವನು ನೀರು ಬಿಡಕ್ಕೆ ಊರಿಗೆ ಹೋಗ್ತಾಳ ಅಂತ ಜಿಂದಾ ಎಣ್ಣೆ ಸಿಗುತ್ತಂತ ಸ್ನೇಹಿತರೆ. ಜಿಂದಾ ಎಣ್ಣೆ ತೊಗೊಂಬರ್ತೀನಿ. ಟೈಮು 11 ಗಂಟೆ ಆಗೈತಿ. ಇವಾಗ ವಿಡಿಯೋ ಚಾಲು ಮಾಡಿ ನಾನು. ಅವ್ವ ಬಂದಾಳ ನೀನು ರಾತ್ರಿ 7 ಗಂಟೆಗೆ ಬಂದಾಳ. ಅವ್ವ ವಿಡಿಯೋ ಚಾಲು ಮಾಡೋದು ನಾನು ಮಿಕ್ಕಿತ್ತಲ್ಲ, ನನಗೆ ಆರಾಮ್ ಫುಲ್ ಮಿಕ್ಕಿತ್ತು ನೋಡಿ ಸ್ನೇಹಿತರೆ. ಅವ್ವ ಬರ್ದಾಗನೇ ಅವ್ವನೇ ಅಂದ್ಲು ಬಂದು ಆಕೆ ಅವ್ವನ ಕೈಲೇ ಹೇಳ್ತೀನಿ ಸ್ನೇಹಿತರೆ. ಅವ್ವ ಹೆಂಗೆ ಏನು ಹೇಳ್ತಾಳೆ ನೋಡುನು, ಆಮೇಲೆ ಹೇಳ್ತೀನಿ ಅವ್ವ ಏನೇನು ಕೆಲಸ ಮಾಡ್ಯಾಳ ಏನೇನಿಲ್ಲ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ನಾನು ಮುಂಜಾನೆ ಎದ್ದು ಒಂದಿಷ್ಟು ಅವಲಕ್ಕಿ ಮಾಡಿ ಶ್ರಾವಣಿ ಬುತ್ತಿ ಕಟ್ಟಿದ್ದೆ. ಅವ್ರು ಜಾಕ ಮಾಡಿಸಿದ್ರಿ ಮೊದಲು. ಶ್ರವಣಕುಮಾರ್ ಜಾಕ ಮಾಡಿಸಿದ್ರೆ ಲೇಟಾಗಿ ಎದ್ದೀನಿ. ಅವ್ರಿಬ್ಬರು ಜಾಕ ಮಾಡಿ ಅವಲಕ್ಕಿ ಒಂದು ಮಾಡೀನಿ. ಅವ್ವ ಏನೈತಿ ಎಲ್ಲ ಮನೆ ಕಸ ಹುಡುಗೋದು, ಪೂಜೆ ಮಾಡೋದು, ಜಾಕ ಬಟ್ಟೆ ಎಲ್ಲ ಮಾಡಾಕತ್ತ ಸ್ನೇಹಿತರೆ. ನನ್ನ ದಿನ ಜಾಕಿಲ್ಲ, ನೀರು ಹಾಕಿ ಜಾಕ ಮಾಡ್ಬೇಕ್ರಿ ಇವಾಗ. ಬನ್ನಿ ಸ್ನೇಹಿತರೆ, ನಿನ್ನೆ ಅವ್ವ 7 ಗಂಟೆಗೆ ಬಂದಾಳ. ಮನೆ ಹೆಂಗಿತ್ತು, ನಾವು ಹೆಂಗಿದ್ವಿ, ಆ ಪರಿಸ್ಥಿತಿ ಹೆಂಗಿತ್ತು ಅಂತ ಅವ್ವನೇ ಹೇಳ್ತಾಳ. ಅವ್ವನ ಪರಿಸ್ಥಿತಿ ಅಂತಿದ್ರಿ ಎಲ್ಲರೂ ವಿಡಿಯೋದಾಗ. ಅವ್ವ ಯಾಕೆ ಬರ್ಲಾಗ ಹೇಳಕ್ಕ, ಅವ್ವ ಕಳಿಸ್ಬೇಕಿಲ್ಲ, ಈ ಥರ ತ್ರಾಸ ಆಗೈತಿ ನಿನಗೆ, ಅವ್ವ ಬರ್ಲಾಗ ಅಂತಿ. ಅವ್ವ ಅಲ್ಲಿ ಹೋಗಿ ಬರ್ಲಾಗ ಏನು ಮಾಡಿ ಒಳ್ಳೆ ಎಷ್ಟು ಗಂಟೆಗೆ 7 ಗಂಟೆಗೆ ಬಂದು ಎಷ್ಟು ರಾತ್ರಿ 7 ಗಂಟೆಗೆ ತವ ಬಂದು ಸ್ನೇಹಿತರೆ. ಅನುಕೂಲಿಲ್ಲ ಅವ್ವಾಗೂ, ಆ ಕಡೆ ಮನೆ ಕಡೆನೂ ಅನುಕೂಲಿಲ್ಲ, ಈ ಕಡೆ ಅನುಕೂಲಿಲ್ಲ. ಹೇಳ್ತಾಳ್ರಿ ಅವ್ವಂಗ ಕೂಡ ಮಾತಾಡ್ಸ್ಬೇಕಂತ ಮಾಡೀನಿ. ಏನು ಮಾಡ್ತಾ ಅವಳು ಸ್ನೇಹಿತರೆ. ರಾತ್ರಿ 9:30 ಬ್ರಷ್ ಮಾಡಿ ಸ್ನೇಹಿತರೆ. ಜಾಕ ಮಾಡಲಿ. ನಿನ್ನ ಜಾಕ ಮಕ್ಕಳು ಜಾಕಿಲ್ಲ, ನಂದು ಜಾಕ ನೋಡಿ. ನಿನ್ನ ಮನೆ ದೇವ್ರು ವಾರ ಯಾರ್ದು ಜಾಕ ಮಾಡಲೇ ಇಲ್ಲ. ಇವತ್ತು ಎದ್ದು ಬೆಳಗ್ಗೆ ಅವ್ರು ಕ್ಲೀನಾಗಿ ಜಾಕ ಮಾಡಿಸಿ ಅವ್ರು ಸ್ಕೂಲಿಗೆ ಕಳಿಸಿದೆ. ಸ್ವಲ್ಪ ನನಗೆ ರೆಸ್ಟ್ ಆರಾಮ ಮಾಡ್ತೀನಿ. ಬಾಲ್ಕೋಟಿಗೆ ಹೋಗ್ಬೇಕಪ್ಪ ಅಂತೀವಿ. ಎಲ್ಲ ಸೀರೆನ ತಂದು ಇಟ್ಟಿದ್ದೀನಿ ಸ್ನೇಹಿತರೆ. ಬಾಲ್ಕೋಟಿಗೆ ಹೋಗಿ ಉಟ್ಕೊಂಡು ಹೋಗ್ಬೇಕು, ಅಲ್ಲಿ ಕಿಸ್ಕೊಂಬರ್ಬೇಕಂತ ಮತ್ತು ವಿಚಾರ ಮಾಡಿದೆ. ನಾಳೆಗೆ ಒಂದಿನ ಬಿಟ್ಟು ನಾಡ್ದು ಅಮಾವಾಸ್ಯೆ ಕಾನೂರ್ಗೆ ಹೋಗ್ಬೇಕು. ಇನ್ನು ಅಲ್ಲಿ ಕಿಸ್ಕೊಂಬಂದು ಅಂದ್ರೆ 2 ದಿನ ಊಟ ಇರಲ್ಲ. ನಾಳೆಗೆ ಒಂದಿನ ನಾಡ್ದು ದಿನ ಊಟ ಇರಲ್ಲ. ಊಟ ಇರ್ಲಿಕ್ಕಂದ್ರೆ ಯಾವ ಥರ ಹೋಗೋದು ಯಾವ ಥರ ಇಲ್ಲ ಅಂತ ಒಂಥರ ಇದು ಆಯಿತು. ಇವಾಗ ಬಿಟ್ಟಿದ್ದು ಸ್ನೇಹಿತರೆ. ಒಬ್ಬರು ಎಲ್ಲರೂ ಜಿಂದಾ ಎಣ್ಣೆ ಇಟ್ಕೋರಿ, ನಮ್ಮ ವಿಜ್ಜು ಸಿಸ್ಟರು ಜಿಂದಾ ಎಣ್ಣೆ ಇಟ್ಕೋರಿ ಅಂತ್ಯಾರ. ಮತ್ತು ಇನ್ನೊಬ್ರು ಸಿಸ್ಟರು ಜಿಂದಾ ಎಣ್ಣೆ ಇಟ್ಕೋರಿ ಅಂತ್ಯಾರ. ವಿಜ್ಜು ಅಕ್ಕ ಇನ್ನೇಗಾರ ಫೋನ್ ಹಚ್ಚಿದ್ರು, ಅಕ್ಕ ಸಾವಿತ್ರಿ ಕಮ್ಮಾಗಿಲ್ಲ ಇನ್ನೂ ಏನು ಮಾಡಾಕತ್ತಿ, ಹಲ್ಲವು ಜಿಂದಾ ಎಣ್ಣೆ ತರಿಸಿ ಇಟ್ಕೋ ಅಂತ್ಯಾರ. ಅದು ಜಿಂದಾ ಎಣ್ಣೆ ತರಿಸಿ ಇಟ್ಕೋತೀವಿ ಸ್ನೇಹಿತರೆ. ಮತ್ತು ಕಮ್ಮಾಲಿಕ್ಕಂದ್ರೆ ಹೋಗಿ ಕಿತ್ತಿಸ್ಕೊಂಬರ್ಲೇಬೇಕ್ರೆ. ಲಾಸ್ಟಲ್ಲೂ ಒಬ್ಬೊಬ್ರು ಇರ್ತಾವ್ರು ಇರಲ್ಲ ಸ್ನೇಹಿತರೆ. ಅದು ಇದ್ದವ್ರಿಗೆ ಮಾತ್ರ ಕಂಡಪಟ್ಟಿ ನೋವು ಕೊಡ್ತಾ. ಒಬ್ಬೊಬ್ರು ಯಾವಾಗ ಬಂದೇ ಬರ್ತಾರೆ, ಬರಲೇಬೇಕು. ತ್ರಾಸು ಭಾಳ ರೀ ಲಾಸ್ಟಲ್ಲಿನ ತ್ರಾಸು ಭಾಳ. ಬನ್ನಿ ಸ್ನೇಹಿತರೆ, ಅವು ಹೆಂಗೆ ಮಾಡ್ಯಾಳ ಏನೇನಿಲ್ಲ ಅಂತ ಮನೆ ಹೆಂಗೆ ಇಟ್ಟಾಳ ಅಂತ ತೋರಿಸ್ತೀನಿ ನಿಮಗೆ ಸ್ನೇಹಿತರೆ. ಅವ್ವ ಬಾಗಿಲಿ ತೊಳಗೆ ಬಿಟ್ಟಿದ್ಲಂತ ಶ್ರಾವಣಿ ರಂಗೋಲಿ ಹಾಕಿ ಅವಳಿಗೆ ಕಚ್ಚಿ ಪಿಚ್ಚಿ ತೋರಿಸ್ತೀನಿ ಬನ್ನಿ ನೋಡಿ. ಶ್ರಾವಣಿ ಯಾವ ಥರ ರಂಗೋಲಿ ಹಾಕಿ ಅವಳು ಯಾವ ಥರ ಮಾಡ್ಯಾಳ. ಯಾಕಂದರೆ 8 ಗಂಟೆ ಮ್ಯಾಗ ಆಗಿತ್ತು, 8:30 ಆಗಿತ್ತು. ಅವಾಗ ಎದ್ದೀನಿ ಎಲ್ಲ ಮನೆ ನೀನು ನೋಡಬೇಕು ಸ್ನೇಹಿತರೆ. ನಮ್ಮ ಶ್ರಾವಣಿ ವಿಡಿಯೋ ಮಾಡ್ಯಾಳ, ಅದನ್ನು ಶೇರ್ ಮಾಡ್ತೀನಿ ನಿಮ್ಗೆ. ಸ್ವಲ್ಪ ವಿಡಿಯೋ ಮಾಡಿ ಇಟ್ಕೊಂಡಾಳ. ರೆಡ್ ಲೈಟ್ ಹೋಗ್ಯಾವು. ಆಕೆ ಏನೋ ನಾನು ಫೋನ್ ಮುಕ್ಕೊಂಬಿಟ್ಟೇನಿ ರೀ ನಿನ್ನೆ ಮರಿ. ನನಗೆ ಎಷ್ಟು ಹೇಳೋಕ್ಕೂ ಆಗಿಲ್ಲ, ಬಿಡೋಕ್ಕೂ ಇಲ್ಲ. ಅಷ್ಟು ಕೊರಿಯರ್ ಕಳಿಸು ಪ್ಯಾಕಿಂಗ್ ಮಾಡ್ಬೇಕು ರೀ. ಇವತ್ತು ನಾಳೆ ಹೋಗೋದಾಗತ್ತೆ. ಇವತ್ತು ಕಳಿಸ್ಬೇಕಾಗಿತ್ತು. ಟೈಮ್ 11 ಗಂಟೆ ಆಗೈತೆ. ನನಗೂ ಹುಷಾರಿಲ್ಲ, ಹಿಂಗಾಗಿ ಬಿಟ್ಟಿನಿ ನೋಡಿ. ಮನೆ ಯಾವ ಥರ ಇಟ್ಟ ರೋಡ್ ಬರೀ ಅವ್ವ ಕ್ಲೀನ್ ಮಾಡ್ಯಾಳ. ಆದಷ್ಟು ನಾನು ಅಷ್ಟೇನು ಕ್ಲೀನ್ ಇಲ್ಲ ಸ್ನೇಹಿತರೆ. ನಾನು ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತಿದ್ದೆ. ಇವಾಗ ಏನೋ ಮಾಡಲ್ರಿ, ಜಾಕ ಮಾಡಿ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ನೀರು ಕಾದ ಗುಂಡಿಗೆ ಎಲ್ಲ ಇಟ್ಟ ನೋಡಿ. ಶೇಂಗಾ ಇಟ್ಟೇನ ಒಲಿ ಮ್ಯಾಗ? ಹಸಿ ಶೇಂಗಾ ದಡ ಮತ್ತು ಇಲ್ಲಿ ನೋಡಿ. ಶೇಂಗಾ ಕಿತ್ತಾಕತ್ತಾರ ದಡ ಮಾರು. ಹಿಂಗೆ ಶೇಂಗಾ ತಂದು ಕೊಟ್ಟಾಳ. ಶೇಂಗಾ ಉಪ್ಪು ಹಾಕ್ಯಾವ. ಉಪ್ಪು ಹಾಕಿ ಕುದಿಯಕ್ಕೆ ಇಟ್ಟಾಳ. ಅವು ನೀರು ಕಮ್ಮಿ ಬಂದ್ ಮಾಡಿಬಿಡೇನು? ಕುದಿಯಾಕತ್ತಾವ ಶೇಂಗಾ. ಹಸಿ ಶೇಂಗಾ ಕುದಿಯಾಕತ್ತಾವ ಸ್ನೇಹಿತರೆ. ನಾನು ಹೇಳಿದ್ನಲ್ಲ ಅವಲಕ್ಕಿ ಮಾಡಿನಂತ, ಸ್ವಲ್ಪ ಅವಲಕ್ಕಿ ಮಾಡಿ ಅವ್ರು ಬುತ್ತಿ ಕಟ್ಟಿ ಕಳ್ಸೀನಿ. ಇವಾಗ ಬಿಸಿನೀರು ಕಾಸಿಟ್ಟಾಳ. ಇದು ಏನೈತೆ ಸ್ನೇಹಿತರೆ, ಮಜ್ಜಿಗೆ ನೋಡಿ ಎಲ್ಲ ಗ್ಯಾಸ್ ಕಟ್ಟಿ ಮ್ಯಾಗ ಕ್ಲೀನ್ ಮಾಡಬೇಕು. ಅವ್ವ ಏನು ಮಾಡಾಕತ್ತ, ಶ್ರವಣಕುಮಾರ್ ನಾಷ್ಟ ಮಾಡಿ ಅಲ್ಲೇ ಇಟ್ಟೋಗಿ ನೋಡಿ ಪ್ಲೇಟು. ಆಗ ನಾನು ನೋಡಿ ಸ್ನೇಹಿತರೆ, ಬಾಗಲಕೋಟೆಗೆ ಹೋಗ್ಬೇಕಂತ ಸೀರೆ ತೊಗೊಂಡು ಉಟ್ಕೊಂಡು ಹೋಗ್ಬೇಕಂತ ಮುಂಜಾನೆ ಅಂತ ಇದೀನಿ. ಮತ್ತು ಬಿಟ್ಟು ನೋಡಿ ಸ್ನೇಹಿತರೆ ಹೋಗಿಲ್ಲ. ಬನ್ನಿ ಸ್ನೇಹಿತರೆ, ಅವು ಏನು ಮಾಡಾಕತ್ತ ನೋಡು ಬನ್ನಿ ನೋಡಿ. ಏನು ಮಾಡಾಕತ್ತೀವ? ಬಂದ ಸುಟ್ಟು ಬರೀ ಬಟ್ಟೆ ಒಗೆದು ಬಾಂಡೆ ತಿಕ್ಕದಾಗೈತ ನಿಮ್ಮ ಮನೆ ಬಾ ನೋಡಿ ಸ್ನೇಹಿತರೆ. ಅಷ್ಟು ಬಟ್ಟೆ ಒಗೆದು ಹಾಕ್ಯಾಳ. ಶ್ರವಣಕುಮಾರ್ ಉಣ್ಣಂಗೆ ಒಗೆದು ಹಾಕ್ಯಾಳ.
ನೀರು ಬಂದವ್ರಿ ಇಷ್ಟು ನೀರು ತುಂಬ್ಯಾಳ ಬಟ್ಟೆ ಒಗ್ದಾಳ ರೊಟ್ಟಿ ಮಾಡ್ತೀನಿ ಅಂತಾಳ. ಆಮೇಲೆ ಮಾತಾಡ್ತಾ ಸ್ನೇಹಿತರೆ ಅವು ಬಟ್ಟೆ ಒಗ್ಯಾಕತ್ತಾಳ. ಈಗ ಹೇಳಾಕತ್ಯಾವ ಏನು ಹೇಳ್ತೀವಿ ನೀನು ಹೆಂಗಿತ್ತ ಮನೆ ಎಲ್ಲ ಹೇಳ್ಬೇಕಂತ ಹೇಳ್ತಿಲ್ಲ. ಬಟ್ಟೆ ಒಗ್ದಾಕ ಹೇಳ್ತಾಳ ಸ್ನೇಹಿತರೆ ಹೆಂಗೆ ಅಲ್ಲೇನು ನಮ್ಮ ಅವ್ವಂದು ಏನು ಪರಿಸ್ಥಿತಿ ಇತ್ತು, ಇಲ್ಲಿ ಬರ್ರಾಗ ಇಲ್ಲಿ ಹೆಂಗಾಗಿತ್ತು ಎಲ್ಲನೂ ಹೇಳ್ತಾಳ ಸ್ನೇಹಿತರೆ. ಆಮೇಲೆ ಅವ್ವ ಬನ್ನಿ ಇವಾಗ ನಾನು ಜಳಕ ಮಾಡ್ತೀನಿ, ಮತ್ತು ಜಳಕ ಮಾಡಿ ಅವ್ವನ ಬಟ್ಟೆ ಒಗಿತಾಳ. ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಇಲ್ಲಿ ಸ್ಕಿಪ್ ಮಾಡಿದ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಒಂದಿಷ್ಟು ಬಜ್ಜಿ ಮಾಡಿದೆ. ಜಳಕ ಮಾಡಿ ಬಜ್ಜಿ ಮಾಡ್ಕೊಂಡು ತಿಂದೀವಿ. ಶ್ರಾವಣಕುಮಾರ್ ಹಾಕಿ ಕೊಡ್ಬೇಕಂತ ಒಂದೊಂದು ಸ್ವಲ್ಪ ಇಟ್ಟಿಟ್ಟೀನಿ. ಇಲ್ಲೇ ಎಣ್ಣೆ ಮ್ಯಾಗ ಮುಚ್ಬೇಕ್ರಿ. ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಿ ನೀರು ನೆತ್ತಿಡಬೇಕು. ಅವನು ಊರಿಗೆ ಹೋಗ್ತೀನಿ ತಯಾರಾಗ ಬಜ್ಜಿ ತಿಂದಾಗ ಕುಂತ ಸ್ನೇಹಿತರೆ. ಅದಕ್ಕೆ ಒಂದೆರಡು ಮಾತಾಡೋ ವಿಡಿಯೋದಾಗ ಏನಾದ್ರ ಅಂತ ನಾನು ಅಂತೀನಿ. ಒಲ್ಲೆವ ನಾ ಓದ್ತೀನಿ ಅನ್ನಕತ್ತ ಸ್ನೇಹಿತರೆ. ಅದಕ್ಕೆ ನೀ ಅಂತಿದ್ರೆ ಎಲ್ಲರೂ ಅವ್ವ ಯಾಕೆ ಬರ್ಲಾಗ್ಯಾಳ ಅವ್ವಂಗೆ ಕರೆಸ್ರಿ ಅಕ್ಕ ಅಂತಿದ್ರಿ. ಅವ್ವ ಬಂದರು ಮತ್ತು ಈಗ ಒಳ್ಳೆ ಹೋಗಿ ತಯಾರಾಗಿ ಸ್ನೇಹಿತರೆ. ಯಾಕಂದ್ರೆ ಅವನ್ ಕೂಡ ಮಾತಾಡ್ಕೊತ ಕುಂತಿದ್ದೆ ನಾನು. ಅವಾಗ ಸ್ವಲ್ಪ ವಿಡಿಯೋ ತೊಗೊಂಡೆ. ಅಕ್ಕೇನು ವಿಡಿಯೋದಾಗ ಮಾತಾಡು ಅಂದೆ. ನನಗೆ ಆಗಲ್ಲವ ಮಾತಾಡೋದು ಅಂತ ಅಂದ್ಲು ಸ್ನೇಹಿತರೆ. ಹಿಂಗಾಗಿ ನಾನೇ ಹಿಂಗವ ಅಂತ ಹೇಳ್ಕೊತ ಕುಂತಿದ್ದೆ. ಹಲ್ಲು ಕಿತ್ತು ಬಗ್ಗೆನೇ ಮಾತಾಡಕತ್ತಿದ್ದೆ ಸ್ನೇಹಿತರೆ. ಹಲ್ಲು ಕಿತ್ತಾಕೊಂಡು ಹೋಗೋದು ಆಗಲಿಲ್ಲ ಇವತ್ತು. ಯಾಕಂದ್ರೆ ಅವ್ವ ನೀರು ಬಿಡಕ್ಕೆ ಹೋಗ್ತಾಳೆ ಸ್ನೇಹಿತರೆ. ಆ ಕಡೆ ಅಲ್ಲಿನೂ ನನ್ನ ತವ್ರ ಮನೆ ಕಡೆ ಅವ್ವನೂ ಈ ಕಡೆ ಇಲ್ಲೇ ಇರೋಕ್ಕೂ ಚಿಂತೆಯಾಗಿಲ್ಲ ಸ್ನೇಹಿತರೆ. ಅಲ್ಲಿ ಹೊಲ ಕಬ್ಬು ಗಳೆ ಹೊಡಿಸ್ಯಾರಿ ಅವ್ವಾರು. ಹಿಂಗಾಗಿ ಅದು ಒಣಗುತ್ತಲ್ಲ ಸ್ನೇಹಿತರೆ, ಹೋಗಲೇಬೇಕು ಅಲ್ಲಿನೂ ನೀರು ಕಟ್ಟಾಕ. ಅದು ನೀರು ಕಟ್ಟಿ ಮತ್ತೊಂದು ಬಂದ್ಲಂದ್ರೆ ಒಂದು 2-3 ದಿನ ನಡಿತೈತಿ ಸ್ನೇಹಿತರೆ. ಇವಾಗ ಹಲ್ಲು ಕಿತ್ಕೊಂಬಂದ್ರೆ ಅದು ಎಲ್ಲ ಹಲ್ಲು ಕಿತ್ಕೊಂಬಂದಿಂದ 2 ದಿನ ಊಟ ಇರಲ್ಲ ಸ್ನೇಹಿತರೆ. 2 ದಿನ ಊಟ ಇರ್ಲಿಕ್ಕಂದ್ರೆ ಅದು ತನ್ನನ್ನು ತಿನ್ನಬೇಕು, ಮಾಡಬೇಕು, ಮಕ್ಳು ಕರ್ಕೊಳ್ಳೋದು, ಮನ್ಯಾಗ ಕೆಲಸ ಮತ್ತೆ ಅಷ್ಟೇ ಕಷ್ಟ ಆಗುತ್ತೆ. ಅದನ್ನೇ ಕೈ ಮಾಡಿ ಅವ್ವ ನಾನು ಮಾತು ಹೇಳಕತ್ತಿದ್ದೆ. ಅವ್ವ ಹೆಂಗೆ ಮಾತಾಡ್ತಾಳೆ ಸ್ನೇಹಿತರೆ. ಮತ್ತೇನು ಮಾಡೋದು ಅಂತೇಳಿ ಅದೇ ಸ್ನೇಹಿತರೆ. ಅವ್ವ ಏನತ್ತ ಬನ್ನಿ ಸ್ವಲ್ಪ ನಿಮ್ಗೆ ಸೌಂಡ್ ಕೇಳಿಸ್ತೀನಿ. ರೂಟ್ ಹಿಡ್ದ ನಾ ಇಲ್ಲೇ ಬಂದೆ. ನಾನು ದವಾಖಾನಿಗೆ ಹೋಗಿ ಅಲ್ಲಿವ ಊರಿಗೆ ಹೋಗಿ ನಾನು ಅದಕ್ಕೆ ಹಿಂಗೆ ನಡು ಅದು ಹೊತ್ತು ಮುಗುತ್ತಂತ ನಾನು ಬನ್ನಿವ ಅಂತಂದು. ದೂರ ಐತೇನೋ ಅಂದರು. 1-1.5 ಕಿಲೋಮೀಟ್ರ್ ಆಕತಿ ಏನು ಮಾಡ್ತೈತೆವ ಹೋಗ್ತೀನಿ ನೀನು ನಡ್ಕೋತತ್ತ ಅಂತ ನಾನು ಅಂದೆ. ಅವ ಗಂಡು ಮಗ ಇದ್ದ ತಮ್ಮ ನಮ್ಮ ಮಕ್ಕಳು ಸರಿ. ಅವ ಏನಂದ, ಅಜ್ಜಿ 1.5 ಕಿಲೋಮೀಟ್ರ್ ಅಲ್ಲ 3 ಕಿಲೋಮೀಟ್ರ್ ಐತೆ ಅದು, ಅಲ್ಲಿ ತನ ಏನು ನಡ್ಕೋತಾವ ನೋಡ. ಯಾವಾಗಾರ ಗಾಡಿ ಇರ್ಲಿಕ್ಕ ನಾನು ನಡ್ಕೋತ ಬರೋದು ಎಷ್ಟು ಕಷ್ಟ ಐತಿ ನೋಡಿ. ಅದಕ್ಕೆ ಅಜ್ಜಿ ದೂರ ಐತೆ ಅಜ್ಜಿ, ನಿಮ್ಗೆ ಹಂಗೆ ಅನ್ಸುತ್ತೆ ಅದು ದೂರ ಆಗುತ್ತ, ಯಾವಾರ ಬೈಕ್ ಬಂದು ಕೈ ಹೊಕ್ಕೊಂಡು ಹೋಗು ಅಂತೇಳಿ ಅಂದರು. ಅನ್ನೂರೊಳಗೆ ಬೈಕ್ ತೊಗೊಂಡು ಬಂದು ಅಲ್ಲಿಗಿರೇವ ಆ ಅಕ್ಕರ್ನ ಮರನ್ನ ಕರ್ಕೊಂಡು ಹೋಗ್ರಿ ನಡ್ಕೋತಕ್ಕತ್ ಪಾಪ ಹೊತ್ತು ಮುಳುಗೈತಿ ಅಂದರು. ಕರ್ಕೊಂಬಂದ್ರೇವ ಬಂದೆ. ಮನೆ ಬರತ್ಲೆ ನಿಂದು ಇಂಥ ಹೊಲಿಗೇರಿ ಅಂದು ನೋಡಿದ್ದಿಲ್ಲವ. ಬಾಡಿ ಏನು ಬಟ್ಟೆ ಏನು ಮನೆ ತ್ಯಾಗಾಸಿ ಏನು ನೋಡಬಾರ್ದು. ದೇವ್ರ ಮುಂದೆ ದೀಪ ಇಲ್ಲ ಏನಿಲ್ಲ. ಈಗ ಬಂದು ಅದನ್ನ ಮಾಡೀನಿವ. ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ನಾನು ಎಬ್ಬಿಸಿ ಊಟ ಮಾಡಿಸಿ ಬೇದ್ಕೇರಿ ಉಣಿಸಿದ್ಲು ಸ್ನೇಹಿತರೆ. ತಾಯಿಯನ್ನು ಕಳ್ಳೊಡಿ ಇವಾಗ ಆಟು ಮಾಡ್ತಾನೆ ಸಮನೆ ಸುಂದಾಗಿ ಮುಕ್ಕೊಂಬಿಟ್ಟಿದ್ದು ಸ್ನೇಹಿತರೆ. ಫುಲ್ ಹಲ್ಲವು ಚಳಿ ಜ್ವರ. ಅದೇ ಗುಳಿಗೆ ತಂದು ಮುಕ್ಕೋದೆ ಎಬ್ಬಿಸಿದ್ಲು ಅಂತ ಕೇಳಿ ನಾನು ಅಲ್ಲೇ ಮುಕ್ಕೊಂಡಿನಿ. ಅವೆಲ್ಲ ಬಂದು ಅಷ್ಟೆಲ್ಲ ಕೆಲಸ ಮಾಡ ಅಂತ ಅದನ್ನೇ ಹೇಳಕತ್ತಿದ್ಲು. ನಾನು ಸ್ವಲ್ಪ ವಿಡಿಯೋ ತೊಗೊಂಡು ಸ್ನೇಹಿತರೆ. ಆಕೆಗೆ ಹೇಳಿಲ್ಲ ವಿಡಿಯೋದಾಗ ಮಾತಾಡೋಕೆ ಭಯ ಪಡ್ತಾಳೆ. ನಮ್ಮ ಅವ್ಗೆ ಆ ಥರ ಏನು ವಿಡಿಯೋದಾಗ ಮಾತಾಡೋದು ಗೊತ್ತಿಲ್ಲ ಸ್ನೇಹಿತರೆ. ಒಂಥರ ಹೊಲ ಮಾಡೋದು ಉಣ್ಣೋದು ಇದೇ ನೋಡವ ನಂದೇನಿಲ್ಲ ಅಂತ ಹೇಳಕತ್ತಿದ್ಲು ಸ್ನೇಹಿತರೆ. ನಾನು ಆಯ್ತು ಬಿಡವ ಏನಾಗುತ್ತೆ ಹೋಯ್ ಬಾ, ಮತ್ತು ನಂದು ಹಲ್ಲು ಹೆಂಗಾರ ಅಲ್ಲಿ ನಾನು ಹೆಂಗಾರ ಮಾಡ್ಕೊತೀನಿ, ನೀವು ಹೋಯ್ ಬಾ ನೀರು ಬಿಟ್ಟು ಬಾ. ಮತ್ತು ಅಪ್ಪಾಪಿ ಸ್ನೇಹಿತರೆ ಆ ಕಡೆ ಅರ್ಧ ಮನಸ್ಸು ಈ ಕಡೆ ಅರ್ಧ ಮನಸ್ಸು. ನನಗೂ ಚಿಂತೆ ಆಗುತ್ತೆ ನೋಡಿ. ಅಲ್ಲಿ ಕಬ್ಬು ಬೆಳೆದತ್ತಂದ್ರೆ ಅದು ಒಣಗಿದ್ರೆ ಚಲೋ ಅಲ್ಲ, ಅದಕ್ಕೆ ನೀರು ಉಣಿಸಿದ್ರೆ ಮತ್ತು ಚಲೋ ಆಗುತ್ತೆ ಅಂತ ಸ್ನೇಹಿತರೆ. ಹೋಯ್ ಬಾರವ ಅಂದೆ. ಹಾಗೆ ಮಾತಾಡ್ಕೊತ ಕುಂತಿದ್ದೀವಿ. ನಾವು ಟೈಮ್ ಆಗೈತಿ ಸ್ನೇಹಿತರೆ. ಓದ್ತಾಳ ಟೈಮ್ 11 ಗಂಟೆ ಆಗಿ ಬಂದೈತೆ. ಅದಕ್ಕೆ ಅವ್ವ ಬಜ್ಜಿ ಜೀವ, ಅದಕ್ಕೆ ಬಜ್ಜಿ ಮಾಡಿದೆ. ನನಗೂ ಕೂಡ ಬಾಯಿ ಸೈ ಇದ್ದಿದ್ದಿಲ್ಲ. ಅವಾಗೂ ಬಾಯಿ ಸೈ ಇಲ್ಲ ಅಂತಲ್ಲ. ಅವಾಗೂ ತಿಂತಾಳೆ. ನಾವು 1-2 ತಿಂತೀವಿ, ಮಕ್ಳು 1-2 ತಿಂತಾ ಬಿಡ ಅಂತ ಬಜ್ಜಿ ಮಾಡಿದೆ. ಬಜ್ಜಿ ಮಾಡಿ ಹಾಕಿ 1-2 ತಿಂದ್ರೆ ಸ್ನೇಹಿತರೆ. ಅವಲಕ್ಕಿ ನಾಷ್ಟ ಮಾಡಿದ್ಲಲ್ಲ, ಹಿಂಗಾಗಿ ಜಾಸ್ತಿ ಏನು ಬಜ್ಜಿ ತಿನ್ನಲಿಲ್ಲ. 1-2 ತಿನ್ಕೊಂತ ಕೇರಿ ನಾನು 1-2 ತಿನ್ಕೊಂಡು ಇನ್ನೊಂದು ಸ್ವಲ್ಪ ಇಟ್ಟಿಟ್ಟು ಉಳ್ಳಾಗಡ್ಡಿ ಬಜ್ಜಿ ಮಾಡಿದೆ.
ಅವ ಓದ್ತಾಳಂತ ಬಂದು ನಿನ್ನೆ ಹೊತ್ತು ಮುಳುಗಿತ್ತು ಸ್ನೇಹಿತರೆ. 7 ಗಂಟೆಗೆ ಬಂದಾಳ. ಒಳ್ಳೆ ಮುಂಜಾನೆ ತಯಾರಾಗ್ಯಾಳ. ಭಾಳ ಬೇಜಾರಾಗುತ್ತೆ. ಇವಾಗ ಇಲ್ಲಿ ಪರಿಸ್ಥಿತಿ ನೋಡೋಕ್ಕಿಲ್ಲ, ಆಗ ಅಲ್ಲಿ ಪರಿಸ್ಥಿತಿ ನೋಡ್ಬೇಕು. ಯಾಕಡೆ ಅವನ ಜನ್ಮಕ್ಕೆ ಸುಖ ಇಲ್ಲ ನೋಡಿ ಸ್ನೇಹಿತರೆ. ಮಕ್ಕಳು ಹಡಿದ್ರೆ ತಾಯಿ ಜನ್ಮ ಸುಖ ಇರಲ್ಲ. ಇವಾಗ ಬರ್ತಿದ್ದಿಲ್ಲ ಸ್ನೇಹಿತರೆ. ನಾನಿನ್ನು ಫೋನ್ಯಾಗ ಬಾ ಅವ್ವ ಏನು ಅಂತ ಹೇಳಿಲ್ಲ ಸ್ನೇಹಿತರೆ. ಆಕಿ ಶ್ರಾವಣಿ ಫೋನ್ ಹಚ್ಚಿದ್ಲು. ಇಲ್ಲಿ ಮೈನುಡಿನ ಬೈದರು, ಫುಲ್ ಮರಿ ಮುಕ್ಕೊಂಬಿಟ್ಟಾಳ ಅಕ್ಕ, ಬಾ ಅಕ್ಕ ಅಂತಂದ್ರು ಅವರು. ಹಿಂಗಾಗಿ ನಿಂದಿರಲೇ ಇಲ್ಲ ಸ್ನೇಹಿತರೆ. ಬಂದೇ ಬಿಟ್ಲವ್ವ. ಊರು ಹೋಗಕ್ಕೆ ತಯಾರಾಕತ್ತಾವಡಿ. ಹೋಗಕ್ಕೆ ಹೊಂಟೇ ಬಿಟ್ಟಾವಡಿ ಸ್ನೇಹಿತರೆ. ಬನ್ನಿ ಕಳಿಸ್ಕೊಡ್ತೀನಿ, ಅವಾಗ ಕಳಿಸ್ಕೊಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಅವನು ಊರಿಗೆ ಹೊಂಟ್ಲು. ಮತ್ತೆ ಹಲ್ಲು ಚಲೋ ಆಗೈತೆ ನೋಡಿ ಸಣ್ಣಗ. ಗುಳಿಗೆ ಯಾರು ತುಂಬ್ತೀನಿ ರೀ, ಕಿತ್ತೊಂಬರಕ್ಕೆ ಹೋಗ್ಬೇಕಂದೆ. ಅವು ನಿಂದ್ರಲಾರ್ಕನ ಹೋಲ್ ನೋಡಿ ಸ್ನೇಹಿತರೆ. ಅವ ಊರಿಗೆ ಹೊಂಟ್ಲು. ಊರ ಮುಂದೊಂದು ಮತ್ತು ಅಲ್ಲಿ ಕಿತ್ಕೊಂಬಂದ್ರೆ 2 ದಿನ ಊಟ ಇರಲ್ರಿ. ಮತ್ತು ಅದು ಐಸ್ ಕ್ರೀಮು ತನ್ನಂತ ತಿನ್ಬೇಕು ರೀ. ಎಲ್ಲಿ ತನ್ನಂತ ತಿನ್ನಕ್ಕೆ ಇವತ್ತು ಮನೆ ಫ್ರಿಜ್ ಇಲ್ಲ, ಏನು ತಂದು ಇಡೋಕ್ಕಿಲ್ಲ. ಐಸ್ ಕ್ರೀಮು ಒಟ್ಟು ತನ್ನಂದು 2 ದಿನ ತನ್ನಂತ ತಿನ್ನಂತಾರೆ. ಬಿಸಿ ಒಟ್ಟು ತಿನ್ನಬಾರ್ದು. ಕುಡಿದ್ರಿ 2 ದಿನ ಬರೀ ಐಸ್ ಕ್ರೀಮು ಮತ್ತು ಜ್ಯೂಸು ಇಂಥ ಕುಡಿಬೇಕು. ಏನು ಮಾಡ್ಬೇಕು ನೋಡು ಸ್ನೇಹಿತರೆ. ಅವನು ಹೊಂಟೇವ ಓಕೆ. ನೀವು ನೀರು ಉಣಿಸೋದೈತೆ, ನೀರು ಉಣಿಸ್ಬೇಕಾದ್ರೆ ಬರ್ತೀನಿ ಕಿಚನ್. ನೀರು ಉಣಿಸಿ ಬಾ 2 ದಿನ ಬಿಟ್ಟು. 2-3 ದಿನ ಆಗುತ್ತೆ. ಇಷ್ಟಕ್ಕೆ ಸ್ವಲ್ಪ ಕಮ್ಮಿ ಆದ್ರೆ ಬೇಸಿ ಸ್ನೇಹಿತರೆ. ಇಲ್ಲಿಕ್ಕಾದ್ರೆ ಹೆಂಗಾಗತ್ತನ. ಬನ್ನಿ ಸ್ನೇಹಿತರೆ. ಹೋಗಿಂದ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಮತ್ತು ಒಂದು ಟೈಮ್ ಏಟೈತೆ 1:15 ನಿಮಿಷ. 1:15 ಆಗೈತೆ. ಮೆಂದೆ ಕರಿ ಮೆಂದೆ ಅದು ಹಿಂಡಿ ಕಾಳು ತೋರಿಸೈತೆ. ಯಾವ್ದು ಅಂದ್ರೆ ಇವೆರಡು ಶ್ರಾವಣ್ ಕುಮಾರ ಮೆಂದೆ ಹರಿಟಾನ್ರಿ ಕರಿವು. ಅದಕ್ಕೆ ಹೋಗಿ ಹಚ್ಕೋರವ ಕೂಲಿಲ್ಲ. ಬೆಳಗ್ಗೆ ಯಾವತ್ತು ನಾ ಅಂತೀನಿ ಹಿಂಡಿ ಕಾಳು ಕೊಡ್ತೀನಿ, ನನಗೆ ಯಾವ್ದಾರು ಕೊಡ್ತೀವಿ ಗೊತ್ತಾಗಲ್ಲ ಬಿಡಲ್ಲ. ಯಾವ್ದಾರ ಮತ್ತೆ ಕುಂದಿರ್ತಾರೆ ನೋಡಿ. ಬನ್ನಿ ಸ್ನೇಹಿತರೆ. ಮತ್ತು ಹೋಗಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಷ್ಟೆಲ್ಲ ಆರ್ಡ್ರ್ ಬಂದವ್ರಿ. ಆಗಾಳೆ ತೋರಿಸಿದ್ನೆಲ್ಲ ಎಲ್ಲ ಪ್ಯಾಕ್ ಮಾಡ್ಬೇಕು ರೀ, ಆರ್ಡ್ರ್ ಹಾಕಬೇಕು ಅಂಥೇಳಿ. ಇಷ್ಟೆಲ್ಲ ಪ್ಯಾಕಿಂಗ್ ಮಾಡಬೇಕು. ಪ್ಯಾಕಿಂಗ್ ಮಾಡಿ ಆಳಿ ತೊಗೊಂಡಿನಿ. ಬುಕ್ಕ ತೊಗೊಂಡು ಬರಿಬೇಕು. ಅಡ್ರೆಸ್ ಬರಿಬೇಕು. 2 ಪತ್ಲಾರಿ ನಿಮ್ಮ ಮನೆ ಕೊಟ್ಟರೆ ಪ್ಯಾಕ್ ಮಾಡಿ ಕಳಿಸ್ಬೇಕು ರೀ. ಈಗ ಅದಕ್ಕೆ ಇಷ್ಟು ಪ್ಯಾಕಿಂಗ್ ಮಾಡಾಕೈತಿ ನೋಡಿ. ಬನ್ನಿ ನೋಡಿ ಸ್ನೇಹಿತರೆ. ಇಷ್ಟೆಲ್ಲ ಪ್ಯಾಕಿಂಗ್ ಮಾಡ್ತೀನಿ. ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ. ಮಧ್ಯಾಹ್ನನೇ ಇಷ್ಟು ಅರ್ವಿ ಪ್ಯಾಕಿಂಗ್ ಮಾಡ್ಬೇಕಂದೆ ಹಾಲಿಲ್ಲ, ಬರೀದು ಹಾಲಿಲ್ಲ. ಮತ್ತು ಅವ್ವ ಜಿಂದ ಎಣ್ಣೆ ಕಸಿದ್ಲಲ್ಲ, ಅಷ್ಟು ಎಲ್ಲ ಇಟ್ಟು ಹಳ್ಳ್ಯಾಗ ಹಾಕಿ ಒಂದನಿ ಹಳ್ಳ್ಯಾಗ ಹಾಕಿ ಆ ಗುದ್ದಿಗೆ ಇಟ್ಕೊಂಡೆ. ಸ್ವಲ್ಪ ಕಮ್ಮಿ ಆಗೈತೆ ನೋವು. ಮತ್ತು ಇದು ಸ್ನೇಹಿತರೆ, ಮತ್ತು ಗುಳಿಗೆ ಇಟ್ಕೊಂಡೆ, ನೋವು ಕಮ್ಮಿ ಆಗೈತಿ. ಇವಾಗ 6:30 ಗಂಟೆ ಆಗೈತೆ ರೀ. ಎದ್ದು ಕಸ ಗುಡಿಸ್ಕೊಂಡು ದೇವ್ರ ಮುಂದೆ ದೀಪ ಹಚ್ಬೇಕಂತ ಮಾರಿ ತೊಗೊಂಬಂದೆ. ಮಾರೆಲ್ಲ ಫುಲ್ ಸಪ್ಪೆ ಆಗೈತೆ ನೋಡಿ, ಕಪ್ಪಾಗೈತೆ ಮಾರೆಲ್ಲ. ಅಂತ ಗುಳಿಗೆ ನುಂಗೋದು ಹಲ್ಲೋವಿಗೆ. ಇವತ್ತು ಫುಲ್ ನೆಗಡಿ ಬಂದ್ಬಿಟ್ಟೆ ಸ್ನೇಹಿತರೆ. ಯಾಕಂದ್ರೆ ನಿನ್ನೆ ಐತಲ್ಲ ಇದ್ರಿ, ನಿನ್ನೆ ಊಟ ಇಲ್ಲ, ನೀರಿಲ್ಲ, ಏನೂ ಇಲ್ಲ. ಮರಿ 9 ರಾತ್ರಿ 9:30 ಮುಕ್ಕೊಂಡೆ. ರಾತ್ರಿ 9:30ಗೆ ಎದ್ದು ಒಂದಿಷ್ಟು ಬ್ರಷ್ ಮಾಡಿ ಅವಾಗ ಒಂದಿಷ್ಟು ಅನ್ನ ಉಂಡು ನೀರು ಕುಡಿದೀನಿ. ಅಲ್ಲಿ ಏನಿರಲ್ಲ ಸ್ನೇಹಿತರೆ. ಹಿಂಗಾಗಿ ಫುಲ್ ಸುಸ್ತನ್ನಕ್ಕೇನು ಇವತ್ತು ಮಾತ್ರ ಎದ್ದಿದ್ರಕ್ಕೆ ಬರೋದು. ಊಟ ಏನೋ ಅಂತಾರಲ್ಲ, ಏನೋ ಉಂಡ್ರನ ಏನೋ ಅಂತಂದ್ರೆ ಸ್ನೇಹಿತರೆ. ಇವತ್ತಿನದು ಹೊಟ್ಟಿಗೆ ಊಟ ಇದ್ರೇ ಒಂದು ಶಕ್ತಿ ಬಲ ಅಲ್ಲ ಸ್ನೇಹಿತರೆ. ಹೊಟ್ಟಿಗೆ ಊಟ ಇರ್ಲಿಕ್ಕಂದ್ರೆ ಅನ್ನ ಕಡಿಮೆ ಆದ್ರೆ ಆಯ್ಸ್ ಕಮ್ಮಿ ಅಂತ. ಅನ್ನ ಕಡಿಮೆ ಆದ್ರೆ ಆಯ್ಸ್ ಕಮ್ಮಿ ಆಗೋ ಸ್ನೇಹಿತರೆ. ಅದು ಖಂಡಿತ ನಿಜ ನೋಡಿ. ಹಿರಿಯರು ಯಾವುದೇ ಶಾಸ್ತ್ರ ಮಾಡಿ ಅದಕ್ಕೊಂದು ಅರ್ಥ ಇರುತ್ತೆ ನೋಡಿ ಸ್ನೇಹಿತರೆ. ಅದಕ್ಕೆ ಅರ್ಥ ಬಿಟ್ಟು ಏನು ಮಾಡಿರಲ್ಲ ಅವರು, ಅರ್ಥ ಇಟ್ಕೊಂಡೇ ಮಾಡಿರ್ತಾರೆ. ಹಿರಿಯರು ಯಾವುದೇ ಶಾಸ್ತ್ರ ಮಾಡಿ ಏನೋ ಅನ್ನ ಕಡಿಮೆ ಆದ್ರೆ ಆಯಸ್ಸು ಕಮ್ಮಿ ಆಗುತ್ತೆ ನೋಡಿ ಸ್ನೇಹಿತರೆ. ಎಲ್ಲ ಕೆಲಸ ಮುಗೀತು. ಕೊರಿಯರ್ ಪ್ಯಾಕ್ ಮಾಡೋದು ಮಾತ್ರ ಹಾಲಿಲ್ಲ. ನಾಳೆಗೆ ಎಷ್ಟೆಷ್ಟಿದ್ರು ಕೊರಿಯರ್ ಕಳಿಸ್ಬೇಕು. ನಾಳೆ ನೆಶನಾಗೆ ಎದ್ದು ಪ್ಯಾಕಿಂಗ್ ಮಾಡ್ಕೊತೀನಿ. ಎಲ್ಲ ಅಡ್ರೆಸ್ ಅದು ಬರೋದು ಪ್ಯಾಕಿಂಗ್ ಮಾಡ್ಕೊಂಬಿಡ್ತೀನಿ ಸ್ನೇಹಿತರೆ. ಇವತ್ತು ಮಾತ್ರ ಹಾಲಿಲ್ಲ ನೋಡಿ. ಇವಾಗ ಶ್ರವಣಕುಮಾರ ಮುಕ್ಕೊಂಡಾರ ಸ್ನೇಹಿತರೆ. ಒಂದು ವಿಷಯ ಹೇಳ್ತೀನಿ ಅಂತ ಹಿಂದಿನ ವಿಡಿಯೋದಾಗ ನಿಮಗೆ ಹೇಳಿದ್ದೆ. ಯಾವ ವಿಷಯ ಏನಂತ ಇವಾಗ ಹೇಳ್ತೀನಿ ನೋಡಿ ಸ್ನೇಹಿತರೆ. ಯಾಕಂದ್ರೆ 3 ಹೆಣ್ಮಕ್ಳು ಇರ್ತಾರಂತ್ರಿ. ಕತ್ತಿ ಅಂತಾರೆ ತಿಳ್ಕೊರಿ. ಇವತ್ತು ಎಲ್ಲ ನಿಜ ಜೀವನ ಆಗಿದ್ದ ಘಟನೆ ಅಂತ ಆಗಿದೆ ರೀ. ಅದು ಕತ್ತಿ ಅಲ್ಲ, ನಿಜ ಜೀವನ ಆಗಿದ್ದ ಘಟನೆ ರೀ ಅದು. ಅದು ಯಾಕೆ ಈ ಥರ ಆಗಬೇಕು, ಯಾಕೆ ಏನು ಅನ್ನೋದು ವಿಡಿಯೋದಾಗ ಹೇಳ್ತೀನಿ ನೋಡಿ ಸ್ನೇಹಿತರೆ. ಗೊತ್ತಾಗುತ್ತೆ ನೋಡಿ. ಫುಲ್ ವಿಡಿಯೋ ನೋಡ್ತಾರೆ ಗೊತ್ತಾಗಲ್ಲ. ಅದು 3 ಜನ ಹೆಣ್ಮಕ್ಳು ಇರ್ತಾರಂತ್ರಿ. ತಂದೆ ಒಂದು ಗಂಡು ಮಕ್ಳು ಇರಲ್ಲ ಅಂತ. 3 ಜನ ಹೆಣ್ಮಕ್ಳು ಮದುವೆ ಭಾರಿ ಗ್ರ್ಯಾಂಡಾಗಿ ಮಾಡ್ಬೇಕಂತ ತಂದೆ ತಾಯಿ ಆಸೆ ಇದ್ದೇ ಇರ್ತೀರಿ. ತಂದೆ ತಾಯಿಯಿಂದ ಮಕ್ಕಳು ಚೆನ್ನಾಗಿ ಮದುವೆ ಮಾಡಬೇಕು, ಚೆನ್ನಾಗಿರ್ಬೇಕು ಅನ್ನೋದು ಆಸೆ ಎಲ್ಲ ಪ್ರತಿಯೊಂದು ತಂದೆ ತಾಯಿಗೂ ಇದ್ದೇ ಇರ್ತದೆ ಸ್ನೇಹಿತರೆ. ಹಿಂಗಾಗಿ ಅವ್ರ ಅಪ್ಪನೂ 3 ಮಕ್ಕಳು ಮದುವೆ ಗ್ರ್ಯಾಂಡಾಗಿ ಮಾಡ್ಬೇಕಂತಂದ್ರೆ 3 ಮಕ್ಕಳು 2 ಮಕ್ಕಳು ಮದುವೆ ಗ್ರ್ಯಾಂಡಾಗಿ ಮಾಡೋದು ಅವಕಾಶನೇ ಸಿಗಲಿಲ್ಲ ಅಂತ ಸ್ನೇಹಿತರೆ. ಅವಕಾಶ ಸಿಗಲಿಲ್ಲ ಅಂತ. ಅವಕಾಶ ಸಿಗ್ಲಿಕ್ಕಂದ್ರೆ ಆಮೇಲೆ ಏನು ಮಾಡೋಣ, ಫಸ್ಟ್ ಹೆಣ್ಮಕ್ಳು ಮದುವೆ ಮಾಡ್ಬೇಕಂದ್ರೆ
ಕೊರೋನಾ ಟೈಮ್ದಾಗ ಮದುವೆ ಆಗೈತೆ ಸ್ನೇಹಿತರೆ. ಅವಾಗ ಮಾತ್ರ ಆಗಲಿಲ್ಲ, ಮಾಡೋದು ಕೊರೋನಾ ಟೈಮ್ದಾಗ. ಅವಾಗ ಎಲ್ಲಿ ಜೋರು ಮಾಡ್ತೀರಿ, ಕದ್ದು ಮುಚ್ಚಿ ಮದುವೆ ಮಾಡೋದು ಜಾಸ್ತಿ ಆಗಿಬಿಡ್ತು. ಹಿಂಗಾಗಿ ಆಗಲಿಲ್ಲ. ಮತ್ತು ಇನ್ನೊಬ್ಬಾಕಿ ಮದುವೆ, ಎರಡನೇದಕ್ಕೆ ಮದುವೆ ಮಾಡ್ಬೇಕಂದ್ರೆ ಅವು ಇಷ್ಟಪಟ್ಟು ಮದುವೆ ಆಗ್ಯಾರ ಸ್ನೇಹಿತರೆ. ಆಕಿದು ಕೂಡ ಆಗಲಿಲ್ಲ. ಮೂರನೇದವಿ ಮದುವೆ ಮಾಡ್ಬೇಕಂದ್ರೆ ಇಷ್ಟು ಗ್ರ್ಯಾಂಡಾಗಿ ಮಾಡ್ಬೇಕಂತೇಳಿ ಫೋಟೋಶೂಟ್ ಮಾಡಿ ಏನೇನೋ ಮಾಡಿ, ಲಕ್ಷ್ಮಿ ಥರ ಕಾಣ್ತೀನಮ್ಮ, ನೀನು ಲಕ್ಷ್ಮಿ ಕಳೆ ಐತಿ ಅಂತೆಲ್ಲ ನೋಡಿ ಖುಷಿ ಪಟ್ಟಾರ. ಇನ್ನೂ ನಾಳೆಗೂ ಮದುವೆ ಅಂತ ಇತ್ತಂತ ಸ್ನೇಹಿತರೆ. ಇವತ್ತಿನಂತೆ ಎಲ್ಲ ಲಗ್ನ ಪತ್ರ ಕೊಟ್ಟರೆಲ್ಲ ಫುಲ್ಲು ಗ್ರ್ಯಾಂಡಾಗಿ ಮದುವೆ ಮಾಡಕ್ಕನೆ ಫುಲ್ಲು ಗ್ರ್ಯಾಂಡ್ ಈಕಿದರ ಮದುವೆ ಫುಲ್ಲು ಗ್ರ್ಯಾಂಡ್ ಮಾಡಿದಾತು. ಇದೊಂದು ಆಸೆ, ನನ್ನ ಗುರಿ ಐತೆ ಅಂತೆ. ಇಬ್ಬರು ಮದುವೆನೂ ಮಾಡೋದಾಗಿಲ್ಲ, ಏನು ಮಾಡ್ದಾರ ಮಾಡಿದ್ರಾತು ಅಂತ ಆ ತಂದೆ ಆಸೆ ಪಟ್ಟಿದ್ದ ಒಂದು ತಪ್ಪ ಸ್ನೇಹಿತರೆ. ಆ ವಿಧಿ ಅನ್ನೋದು ಅಲ್ಲಿಗೆ ಬಂದುಬಿಟ್ಟೈತೆ ನೋಡಿ ಸ್ನೇಹಿತರೆ. ವಿಧಿ ಅನ್ನೋದು ನಗಲ್ಲಿ ಅಳಿಸ್ತಾನ, ಅಳಲ್ಲಿ ನಗಿಸ್ತಾನ. ಅಷ್ಟೆಲ್ಲ ಗ್ರ್ಯಾಂಡಾಗಿ ಮಾಡ್ಬೇಕಂತ ಮದುವೆ ಹುಡ್ಕೊಂಡು ಕುಂತಾರ. ಅವಾಗ ಏನಾಗೈತೆ ಅಂದ್ರೆ ಸ್ನೇಹಿತರೆ, ಇದೀ ಏನೋ ಇದೀ ಏನೋ ಅಂತ ಸ್ನೇಹಿತರೆ, ಇದೀ ರಾಜಭಾರ ಅಂತಾರಲ್ಲ, ಅಲ್ಲಿ ಇದೀ ರಾಜಭಾರ ಬಂದುಬಿಟ್ಟೆ ಸ್ನೇಹಿತರೆ. ನಾಳೆಗೆ ಮದುವೆ ಇದೆ ರೀ, ಇವತ್ತಿನಂತ ಲಗ್ನ ಪತ್ರ ಇನ್ನೊಂದಿಷ್ಟು ಕೊಡು ಮನೆಗಳಿದ್ದು ಅಂತ ತಂದೆ ಲಗ್ನ ಪತ್ರ ಕೊಡಕ್ಕೆ ಹೋಗ್ಯಾನ್ರಿ. ಆಕಿಂದ ಅರಿಶಿನ ಶಾಸ್ತ್ರ ನಡೆದೈತಿ, ಇಲ್ಲಿ ಲಗ್ನ ಪತ್ರ ಕೊಡಕ್ಕೆ ಹೋಗ್ಯಾನ ತಂದೆ. ಏನೋ ಏನಂತಾರ, ಯಮರಾಯ ಬಂದು ತನ್ನ ಮ್ಯಾಗ ಯಾರ ಸಾವಿಗೂ ಯಮರಾಯ ಕಾರಣ ಆಗಲ್ಲ ಸ್ನೇಹಿತರೆ. ಅದಕ್ಕೊಂದು ಕಾರಣ ಕೊಟ್ಟೆ ತೊಗೊಂಡು ಹೋಗ್ಬಿಡ್ತಾನೆ. ಲೈಟಿಗೆ ಕೊಂಬಕ್ಕೆ ಬೈಕ್ ಡಿಕ್ಕಿ ಹೊಡೆದು ಜಾಗದ ಮ್ಯಾಗನೆ ಬಿದ್ದು ಪ್ರಾಣ ಬಿಟ್ಬಿಟ್ಟಾನ ಸ್ನೇಹಿತರೆ. ತಂದೆ ಪ್ರಾಣ ಬಿಟ್ಬಿಟ್ಟಾನ. ಹೀಗಾಗಿ ಆ ತಂದೆ ಪ್ರಾಣ ಬಿಟ್ಟಿದ್ದು ನೋಡಿ ಮಗು ಹೆಂಡತಿಗೂ ಹೇಳಿಲ್ಲ ಸ್ನೇಹಿತರೆ, ಮಗಳಿಗೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ಯಾಕಂದ್ರೆ ಅವ ಆಸೆ ಪಟ್ಟಿದ್ದೇನು ಗ್ರ್ಯಾಂಡಾಗಿ ಮಗಳು ಮದುವೆ ಮಾಡ್ಬೇಕು ಅನ್ನೋದು. ಇನ್ನು ಹೇಳಿದ್ರೆ ಎಲ್ಲಿ ದವಾಖಾನೆ ಸೇರಿಸ ಸ್ನೇಹಿತರೆ. ಹಂಗೆ ದವಾಖಾನೆ ಸೇರಿಸಿಂದ ಆ ಕಡೆ ತಾಳಿ ಕಟ್ಟು ವೇಳೆಕನ ಅವ್ರ ಅಪ್ಪಂದು ಪ್ರಾಣ ಹೋಗೈತಂತ ಸ್ನೇಹಿತರೆ. ಎಷ್ಟೇ ಕಷ್ಟ ಆಗಲ್ಲಲ್ರಿ, ಕಷ್ಟ ಆಗುತ್ತೆ ಸ್ನೇಹಿತರೆ. ಆಗಲ್ಲ ಅನ್ನೋಕೆ ಕಷ್ಟ ನಮ್ಮಂಥವರಿಗೆ. ಅದನ್ನು ಕೇಳಿ ವಿಡಿಯೋದ ನೋಡಿ ನನಗೆ ಒಂಥರ ಕಣ್ಣ ನೀರು ಬಂದಿತ್ತು. ಇದು ರೀ ಟಿ ವಿ ನೈನ್ದಾಗ ಬಂದಿತ್ತು ಸ್ನೇಹಿತರೆ ಇದು ವಿಷಯ. ಅದೇ ನಾನು ನಿಮಗೂ ಶೇರ್ ಮಾಡಿದ್ರಾತು. ಎಷ್ಟೋ ಮಂದಿ ನೋಡಿರಲ್ಲ, ಲಾಗ್ ಮುಖಾಂತರನೂ ಗೊತ್ತಾಗುತ್ತೆ ಅವ್ರಿಗೆ ಕೂಡ ಅಂತ ಶೇರ್ ಮಾಡಾಕತ್ತೀನಿ. ಅದೇ ಸ್ನೇಹಿತರೆ, ನನಗೆ ಯಾವುದೋ ಒಂದು ಅದು ಇಷ್ಟ ಆಯಿತು ಅನ್ನಲ್ಲ, ಕಷ್ಟ ಅಂತ ನೋಡಿದೆ ಸ್ನೇಹಿತರೆ. ಅದನ್ನು ಫುಲ್ ವಿಡಿಯೋನು ಮಗಳಿಗೂ ಹೇಳಿಲ್ಲ, ತಾಯಿಗೂ ಹೇಳಿಲ್ಲ. ಹಂಗೆ ಅವ್ರ ಗಂಡು ಮನೆಯವ್ರು ಗ್ರೇಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂದ್ರೆ ಅಲ್ಲಿ ಸಾವಾದರೂ ಇಲ್ಲೇ ಮಗಳು ಮದುವೆ ಮಾಡೋಕೆ ಒಪ್ಪಿಕೊಂಡಲ್ಲ, ಅವ್ರು ಗ್ರೇಟ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಅವನ ಆಸೆ ಸ್ನೇಹಿತರೆ, ಅದು ಮಗಳು ಮದುವೆ ಯಾವುದೇ ಇದ್ರಲಿಂತನೂ ಜೂಮ್ ಜಾಮ್ ಮದುವೆ ಮಾಡ್ಬೇಕು ಅಂದಿದ್ದು ತನ್ನಿಂತಾನೇ ಹಿಂಗಾಗೈತಲ್ಲ. ವಿಧಿ ಅನ್ನೋದು ಯಾವ ಥರ ಆಟ ಆಡುತ್ತೆ ಅನ್ನೋದು ಈ ವಿಷಯದಾಗನೇ ಕರೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಿಂಗಾಗಿ ಎಲ್ಲ ಮುಚ್ಚಿಟ್ಟು ಹಾಕಿ ಆ ತಾಳಿ ಕಟ್ಟು ಸಮಯದಾಗ, ಅರಿಶಿನ ಹಚ್ಚು ಸಮಯದಾಗ ಎಲ್ಲ ನಮ್ಮ ಅಪ್ಪ ಎಲ್ಲಿ ಅಂತ ಕೇಳ್ಯಾಳ್ರಿ. ಮಗಳು ಕೇಳಿದ್ರೆ ಇಲ್ಲಮ್ಮ ಅಲ್ಲಿ ಹೋಗ್ಯಾನ ಬರ್ತಾನಮ್ಮ, ಹಂಗತ್ತಮ್ಮ ಹಿಂಗತ್ತಮ್ಮ ಅಂತ ಪ್ರತಿಯೊಂದು ಹೇಳ್ಕೊಂಡು ಹಂಗೆ ಬಂದ ಸ್ನೇಹಿತರೆ. ಎಲ್ಲ ತಾಳಿ ಕಟ್ಟು ಮುಗಿತೆಲ್ಲ ಲಗ್ನ ಮುಗಿದಿಂದ ಹಿಂಗಾಗೈತಮ್ಮ ಅಪ್ಪಗ ಅಂತ ಆ ಹೆಣ್ಣು ಮಗುವಿಗೆ ಆದ ನೋವು ಯಾರಿಗೆ ಆಗಿಲ್ಲ ಅಂತ ಅನ್ಕೋತೀನಿ ಸ್ನೇಹಿತರೆ. ಅದೇ ಮದುವೆ ಮಾಡ್ಕೊಂಡು ಅರಿಶಿನ ತಾಳಿ ಕಟ್ಕೊಂಡು ಇಂಥ ಸುದ್ದಿ ಕೇಳಬೇಕಂದ್ರೆ ಆಕಿಗೆ ಯಾವ ಥರ ಕಷ್ಟ ಆಗಿರ್ಬೇಕಂತ ನೀವೇ ಕಮೆಂಟ್ ಹಾಕಿ ಸ್ನೇಹಿತರೆ. ಇದು ಒಂದು ಕಡೆ ಆಯ್ತು ಸ್ನೇಹಿತರೆ. ಇನ್ನೊಂದು ವಿಷಯ ನೋಡಿದೆ ಸ್ನೇಹಿತರೆ, ನಾನು ಹೆಂಡತಿನೇ 14 ವರ್ಷ ಬಾಳೆ ಮಾಡಿ ಹೆಂಡತಿನೇ ಕಡಿದು ಕುಕ್ಕರ್ಗೆ ಹಾಕಿ ಕುದಿಸಿ ಇಟ್ಟ ನೀಚ ಗಂಡ ಯಾವ ಥರ ನೀಚ ಇದ್ದಿರಬೇಕು ಸ್ನೇಹಿತರೆ. ಇದು ಒಂದು ನಾನು ನೋಡಿದ್ದು. 14 ವರ್ಷ ಆಗಿತ್ತಂತ. ಒಂದು ಗಂಡು ಮಗು, ಒಂದು ಹೆಣ್ಣು ಮಗು ಸ್ನೇಹಿತರೆ. ಮೊನ್ನೆ ಸಂಕ್ರಾಂತಿ ಹಬ್ಬಕ್ಕೆ ತವ್ರ ಮನೆಗೆ ಮಾಮೂಲಿ ಸಿಟನ್ ಅಂತ ಹಳ್ಳಿಗೆ ಹೋಗೋದು ಮಾಮೂಲಿ ಸ್ನೇಹಿತರೆ. ಸಂಕ್ರಾಂತಿ ಎಲ್ಲ ಕಡೆ ಜೋರು ಮಾಡೇ ಮಾಡ್ತಾರೆ. ಹಿಂಗಾಗಿ ತಾವಿಬ್ಬರು ಗಂಡ ಅಂತ ಹೋಗಿಲ್ಲ ಸ್ನೇಹಿತರೆ. 2 ಮಕ್ಕಳು ಕಳ್ಸ್ಯಾರ. ಹೆಂಡ್ತಿನ ಯಾವುದೇ ಕಾರಣಕ್ಕೂ ಹೋಗಕ್ಕೆ ಬಿಟ್ಟಿಲ್ಲ. ಮಕ್ಕಳು ಅಷ್ಟೇ ಕಳ್ಸ್ಯಾರ. ಆಯಿತು, ಮಕ್ಕಳು ಹೋಗ್ಯಾರ ಸಂಕ್ರಾಂತಿ ಹಬ್ಬಕ್ಕೆ. ಮತ್ತು ಅಲ್ಲೇ ಫೋನ್ ಹಚ್ಚಿ ಅವತ್ತು ಸಂಜೆ ಕಡೆ ಫೋನ್ ಹಚ್ಚಿ ಹಿಂಗೆ ಜಗಳ ಮಾಡಿ ಹೆಂಡ್ತಿ ನನಗಳು ಜಗಳ ಮಾಡಿ ಮನೆ ಬಿಟ್ಟು ತಾಳಿ ಕೊಟ್ಟು ಹೋಗ್ಬಿಟ್ಟಾಳಂತ ತಂದೆ ತಾಯಿ ಸುಳ್ಳು ಇದು ಕೊಟ್ಟ ಸ್ನೇಹಿತರೆ, ಸಂದೇಶ ಕೊಟ್ಟು. ಇಂಥ ಗಂಡ ಇಂತ ಇದ್ರೆ ಏನಾಯಿತು ಸ್ನೇಹಿತರೆ ಹೇಳಿ. ಯಾಕೆ ಹೇಳ್ಬೇಕು ಅನ್ನಿಸ್ತು. ಪ್ರತಿಯೊಂದು ಹೆಣ್ಮಕ್ಳು ಎಚ್ಚರವಾಗಿರ್ತಾರೆ. ಇಂಥ ಘಟನೆ ನಡೆದೇ ಹೋಗೈತ್ರಿ. ಅದು ಟಿ ವಿಯಿಂದ ಬೈದ ನಾನು ನೋಡಿದ್ದು. ಅದಕ್ಕೆ ಹೇಳಿದ್ರಾತು, ನನ್ನ ಲಾಗ್ ಮುಖಾಂತರ ನಿಮಗೆಲ್ಲ ತಿಳಿಸ್ಕೊಟ್ರಾತಂತ ಹೇಳಕತ್ತೀನಿ. ಎಷ್ಟರ ಮಟ್ಟಿಗೆ ಸರಿಯೋ ಎಷ್ಟರ ಮಟ್ಟಿಗೆ ತಪ್ಪು ನನಗೆ ಗೊತ್ತಿಲ್ಲ. ನನಗೆ ಅನಿಸಿದ್ದು, ನನ್ನ ಮನಸ್ಸಿನಾಗ ಇದ್ದಿದ್ದು ನಾ ಪಟ ಹೇಳೋದು ಒಂದೇ
ವಿಷಯ ನೋಡಿ ಸ್ನೇಹಿತರೆ. ಯಾಕಂದ್ರೆ ಅದು 14 ವರ್ಷ ಹೆಂಡತಿ ಕೂಡ ಬಾಳೆ ಮಾಡಿ ಒಂದು ಗಂಡ ಅಕ್ಕಿನೇ ಕಡಿದು ಕುಕ್ಕರ್ಗೆ ಹಾಕಿ ಕುದಿಸಿ ಆಕಿನ ಜೀವ ತೊಗೊಂಡಕ್ಕೆ ತಂದೆ ತಾಯಿ ಸುಳ್ಳು ಹೇಳಿ ತಾನು ಕಂಪ್ಲೇಂಟ್ ಕೊಡಕ್ಕೆ ಹೋಗಿ ತಂದೆ ತಾಯಿ ಬಂದು ನೋಡ್ಯಾರ ಸ್ನೇಹಿತರೆ. ಬಂದು 2-3 ದಿನ ಹುಡುಕ್ಯಾಡ್ಯಾರ, ಸಿಕ್ಕಿಲ್ಲ. ಮತ್ತು ಕಂಪ್ಲೇಂಟ್ ಕೊಟ್ಟು ಅದಕ್ಕೆ ಒಂದೆರಡು ಹುಟ್ಟಿಸಿ ಪೊಲೀಸ್ ಸುಮ್ಮನೆ ಸ್ನೇಹಿತರೆ ಕಂಡು ಹಿಡಿತಾರೆ. ಲಾಸ್ಟಿಗೆ ಗೊತ್ತಾಗಿ ದರ್ಗಾ ಜೇಲ್ ಪಾಲದ ದರ್ಗಾ ಜೇಲ್ ಪಾಲದ ತಾಯಿ ಕುಕ್ಕರ್ಗೆ ಆಹುತಿ ಅಂದು. ಈ ನಡಬರ್ಕ 2 ಮಕ್ಳು ಏನು ಮಾಡ್ಯಾವ ಸ್ನೇಹಿತರೆ, ಈ ಕಡೆ ತಂದೆನಿಲ್ಲ, ಈ ಕಡೆ ತಾಯಿ ಇಲ್ಲ. ಆ ನೀಚ ಒಂದು ಮಾಡಿ ತಪ್ಪಿಗೆ ಮಕ್ಕಳು ಅನಾಥ ಆಗೋಲ್ಲ ಸ್ನೇಹಿತರೆ. ಇದಕ್ಕೆ ನೀವೇನಂತೀರಿ ಅಂತ ಕಮೆಂಟ್ ಹಾಕಿ ಅನಿಸಿದ್ದೆ ಹೇಳಿ ಸ್ನೇಹಿತರೆ. ಇಂಥ ಜನನು ಇರ್ತಾರೆ ದೇಶದಾಗ ಅಂತ ನಂಬಕ್ಕೂ ಆಗವಲ್ದು. ಹಾಗೆ ನೋಡಿ ಸ್ನೇಹಿತರೆ, ಏನೋ ನಾವು ಚೆಂದ ಇರ್ಬೇಕಂದ್ರೆ ಇರೋದೊಂದು ಜನ್ಮ, ಇರೋ ತನಕ ಚೆಂದ ಇರೋದು ಒಂದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು ನೋಡಿ. ಈ ಥರ ಮಾಡೋದು ತಪ್ಪಾಗುತ್ತೆ ಸ್ನೇಹಿತ. ದರ್ಗಾ ಜೈಲಿಗೆ ಹೋಗಿ ಮಕ್ಕಳು ಅನಾಥ ಮಾಡಿ ಈ ಥರ ಮಾಡೋದು ತಪ್ಪಾಗುತ್ತೆ. ಏನೋ ಸಮಸ್ಯೆ ಇರಲಿ, ಏನೋ ಜಗಳ ಇರಲಿ, ಏನೋ ಅಂತಲ್ಲ ಗಂಡ ಹೆಂಡತಿ ಜಗಳ ಉಂಡು ಮನಗೋ ತನಕ ಅಷ್ಟೇ ಇರ್ಬೇಕು ಸ್ನೇಹಿತರೆ. ಉಂಡು ಮನಗಿಂದು ಜಗಳ, ಗಂಡ ಹೆಂಡತಿ ಜಗಳ ಏನೋ ಉಂಡು ಮನಗೋ ತನಕ ಅಂತ. ಆ ಥರ ಒಂದು ಗಂಡ ಹೆಂಡತಿ ಸಂಬಂಧ ಎಲ್ಲ ತಂದೆ ತಾಯಿ ಬಿಟ್ಟು, ಹುಟ್ಟಿದ ಊರು ಬಿಟ್ಟು, ಹುಟ್ಟಿದ ಮನೆ ಬಿಟ್ಟು, ಎಲ್ಲ ಮನೆ ಬಿಟ್ಟು ಗಂಡನೇ ಸರ್ವಸ್ವ ಅಂತ ಬಂದ್ರೆ, ಗಂಡನಿಂತಾನೇ ಈ ಥರ ಪರಿಸ್ಥಿತಿ ಆದರೆ ಆ ಹೆಣ್ಣು ಮಗಳಿಗೆ ಎಲ್ಲಿ ಬೆಲೆ ಸ್ನೇಹಿತರ ಹೇಳಿ, ನೀವೇ ಹೇಳಿ. ಬೆಲೆ ಸಿಗೋದರ ಎಲ್ಲಿ, ಬೆಲೆ ಕೊಡೋರ ಯಾರು? ಅವನೇ ಸರ್ವಸ್ವ, ಅವನೇ ಜೀವ, ಎಲ್ಲ ಅವನೇ ಅಂತ ಅವನೇ ಬಂದಿದ್ದಕ್ಕೆ ಅವನಿಂದಾನೇ ಇಂಥ ಮೋಸ ಆಗಿ ಅವನಿಂದಾನೇ ಬಲಿ ಆಗ್ತಾಳಂದ್ರೆ ಖಂಡಿತ ಎಲ್ಲ ಹೆಣ್ಣು ಕುಲಕ್ಕೆ ಒಂದು ಕಣ್ಣ ನೀರು ಬಂದೇ ಅಂತ ನಾನು ಅನ್ಕೋತೀನಿ. ನನಗೆ ಮಾತ್ರ ಆ ವಿಡಿಯೋ ನೋಡೋಕೆ ಅಷ್ಟೇ ಅನಿಸ್ತು. ಕುಕ್ಕರ್ಗೆ ಹಾಕಿ ಆ ಬಾಡಿ ಹೆಂಗೆ ಇದು ಮಾಡಿದಂದ್ರೆ ನೀಚ ತಲೆ ಬಾಗ್ಸಿ ಇಟ್ಟಿದ್ದು ನೋಡಿರ. ಕಲ್ಲು ತೊಗೊಂಡು ಎಸಿದು ಹೆಂಗೆ ಸಿಟ್ಟು ಬೈತು ಸ್ನೇಹಿತರೆ. ಆದರೆ ನನ್ನ ಫೋನ್ ರೀ, ಕಲ್ಲು ತೊಗೊಂಡು ಎಸಿದ್ರೆ ನನ್ನ ಫೋನ್ ಹಾಳಾಗುತ್ತೆ, ಆ ನೀಚಿಗೆ ಹೋಗಿ ಮುಟ್ಟಲ್ಲ ಅಂತ ನಾನು ಸುಮ್ಮನೆ ಇದ್ದು ನೋಡಿ ಸ್ನೇಹಿತರೆ. ಏನೇನು ಎದುರಿಗಿದ್ದಂದ್ರೆ ಆ ನೀಚ ಸೀದಾ ಕಲ್ಲು ತೊಗೊಂಡು ಎಸಿದು ಒಂದೇ ಆತಿತ್ತು ನೋಡಿ. ಏನೂ ಮಾಡೋಕ್ಕಾಗಲ್ಲ ನೋಡಿ, ಹಂಗೈತಿ ಸ್ನೇಹಿತರೆ. ನಮ್ಗೆ ಮಾಡ್ಬೇಕಂದ್ರೆ ಅದು ಮಾಡೋಕ್ಕಾಗಲ್ಲ, ಎಸೆಯೋಕ್ಕೂ ಆಗಲ್ಲ. ಮತ್ತೇನೋ ಎಸೆದ್ರು ನಮಗೆ ಅದು ಇದಾಗುತ್ತೆ ಅಂತಾರಲ್ಲ, ನಮ್ಮ ಕೈ ಸಿಗೋಕ್ಕೂ ಆಗಲ್ಲ, ನಾವು ಹೊಡ್ಯೋಕ್ಕೂ ಆಗಲ್ಲ. ನಾವು ಅನ್ಕೋತೀವಿ ಏನೋ ಹೊಟ್ಟೆ ಸಿಟ್ಟು ರಟ್ಟೆಯಾಗಿಲ್ಲ ಅಂತ. ಆ ಥರ ಹೊಟ್ಟೆ ಸಿಟ್ಟು ಇರ್ತೀರಿ, ರಟ್ಟೆಯಾಗಿ ಇರೋಕ್ಕಾಗಲ್ಲ. ಯಾಕಂದರೆ ಎಲ್ಲ ಮಹಿಳೆಯರಿಗೆ ಅಷ್ಟೇ ಹೊಟ್ಟೆ ಸಿಟ್ಟು ರಟ್ಟೆಯಾಗಿರಲ್ಲ. ಮನುಷ್ಯ ಎಷ್ಟೇ ನೋವಿದ್ರೂ ನುಂಗ್ಕೊಂಡು ತಾಳ್ಕೊಂಡು ಹೋಯ್ತಾ ಒಂದು ಹೆಣ್ಣು ಅಂದ್ರೆ ಭಾಳ ಗಟ್ಟಿ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಮತ್ತೆ ನಾಳೆ ವಿಡಿಯೋದಾಗ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ನೈಟ್, ಬಾಯ್.